ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೆಲ್ಲರ ನಡೆದಾಡುವ ದೇವರು ಪರಮ ಪೂಜ್ಯಗಳಾದಂಥ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನಾಚರಣೆ. ಶಿವಕುಮಾರ ಸ್ವಾಮೀಜಿಯವ್ರ ಬಗ್ಗೆ ನಾವೇನು ಹೇಳೋಂಗೇ ಇಲ್ಲ, ಅದು ಇಡೀ ಜಗತ್ತಿಗೆ ಗೊತ್ತು. ಸುಮಾರು ಸಾವಿರಾರು ಮಕ್ಕಳಿಗೆ ದಿನನಿತ್ಯ ವಿದ್ಯಾದಾಸೋಹ, ಜೊತೆಗೆ ಅನ್ನದಾಸೋಹ, ಜೊತೆಗೆ ಅವರಿಗೆ ವಸತಿ ದಾಸೋಹ ನೀಡ್ತಾ ಇಡೀ ಮನುಕುಲಕ್ಕೆ ಒಂಥರ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರು ಒಂದು ಯುಗಕ್ಕೆ ಮಾದರಿಯಾದಂಥ ಮಹಾನ್ ವ್ಯಕ್ತಿ. ಇವರ ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವ್ರ ಜೊತೆ ನಮ್ಮ ಕನ್ನಡಿಗರ ಆರಾಧ್ಯ ದೈವ ಅಣ್ಣವ್ರನ್ನ ಒಂದು ಚೂರು ಅವರಿಬ್ಬರು ಭೇಟಿಯಾದಂಥ ಒಂದು ಸಂದರ್ಭದ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತೀನಿ. 26/12/1981 ಇಸ್ವಿಯಲ್ಲಿ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅಣ್ಣವರು ಹಾಗೂ ಅಮ್ಮವರು ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮಠಕ್ಕೆ ಭೇಟಿ ನೀಡ್ತಾರೆ. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಶ್ರೀಗಳ ಆಶೀರ್ವಾದನ ಪಡೆಯುತ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮ ಸಹ ಆಯೋಜನೆ ಆಗುತ್ತೆ. ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ. ಆ ಕಾರ್ಯಕ್ರಮದಲ್ಲಿ ಅಣ್ಣವರು ಭಾಷಣ ಸಹ ಮಾಡ್ತಾರೆ, ಹಾಡುಗಳು ಸಹ ಆಡ್ತಾರೆ. ಅವತ್ತು ಅಣ್ಣವರು ಅಲ್ಲಿ ಇದ್ದಂಥ ಆ ಮಠದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನ ಕುರಿತು, ನೀವೆಲ್ಲರೂ ದೈವಂಶ ಪುರುಷರಾದಂಥ ಶಿವಕುಮಾರ ಸ್ವಾಮೀಜಿಯವ್ರನ್ನ ನೋಡ್ಕೊಂಡು ಬೆಳೀತಾ ಇದ್ದೀರಾ, ಅವರ ಆಶ್ರಯದಲ್ಲಿ ನೀವೆಲ್ಲ ಇದ್ದೀರಾ. ನೀವು ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು. ನಾವೆಲ್ಲ ದೇವ್ರನ್ನ ಎಲ್ಲಿದ್ದೀವಂತ ಹುಡುಕ್ತಾ ಇದ್ದೀವಿ. ಆದರೆ ನೀವು ಆ ದೇವರ ಆಶ್ರಯದಲ್ಲೇ ಇದ್ದೀರಾ ಅಂದರೆ ನೀವು ನಿಜಕ್ಕೂ ಪುಣ್ಯವಂತರು. ಇಂಥ ಹಲವಾರು ವಿಚಾರಗಳನ್ನು ಅಣ್ಣವರು ಅವತ್ತು ಹೇಳ್ತಾ ಬರ್ತಾರೆ. ನೀವೆಲ್ಲರೂ ಒಂದು ರೀತಿಯಲ್ಲಿ ಉತ್ತಮವಾದ ಓದಿ ನಿಮಗೆ ಆಶ್ರಯ ಕೊಟ್ಟಂಥ ಪರಮ ಪೂಜ್ಯರಿಗೆ ನೀವು ಮತ್ತು ಅದರ ಜೊತೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೀರ್ತಿಯನ್ನು ತರಬೇಕು. ಪರಮ ಪೂಜ್ಯರು ಇಂಥ ಹಲವಾರು ಮಕ್ಕಳಿಗೆ ನಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವರು ಇನ್ನೂ ಹೆಚ್ಚಿನ ಕಾಲ ಇರಲಿ, ನೀವೆಲ್ಲರೂ ಇನ್ನೂ ಹೆಚ್ಚೆಚ್ಚು ಓದಿ ಇವರಿಗೆ ಕೀರ್ತಿ ತರಬೇಕು ಅಂತೇಳ್ಬಿಟ್ಟು ಅಣ್ಣವರು ಅವತ್ತು ಒಂದು ಚಿಕ್ಕದಾಗಿ ಭಾಷಣ ಮಾಡ್ತಾರೆ. ಭಾಷಣ ಮಾಡಿದ ನಂತರ ಅಣ್ಣವರು ದಾಸರ ಕೀರ್ತನೆಗಳನ್ನು ಪರಮ ಪೂಜ್ಯರ ಮುಂದೆ ಆಡ್ತಾರೆ. ಅದರ ಜೊತೆ ನಮ್ಮ ಪ್ರೀತಿಯ ಅಂದು ಬಾಲಕರಾಗಿ ಇಂದು ಪವರ್ ಸ್ಟಾರ್ ಆಗಿರುವಂಥ ಕನ್ನಡಿಗರ ಪರಮಾತ್ಮ ಅಪ್ಪುಬಾಸ್ ಸಹ ಅಪ್ಪಾಜಿಯ ಜೊತೆ ಒಂದೆರಡು ಹಾಡುಗಳನ್ನ ಹಾಡಿ ಮಕ್ಕಳಿಗೆ ಮತ್ತು ನೆರೆದಂಥ ಲಕ್ಷಾಂತರ ಜನಕ್ಕೆ ಒಂದು ಮನೋರಂಜನೆ ಕೊಡ್ತಾರೆ. ಒಂದೆರಡು ಹಾಡಾಗತ್ತೆ, ಒಂದೆರಡು ಕೀರ್ತನ ಪದಗಳಾಗತ್ತೆ. ನಂತರ ಸ್ವಾಮೀಜಿಯವರು ಸಹ ಅಣ್ಣವ್ರ ಬಗ್ಗೆ ಒಂದೆರಡು ಮಾತುಗಳನ್ನಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ಇವರು ಉತ್ತಮ ಕಲಾವಿದರು. ಇವರು ಕೀರ್ತಿ ಇಡೀ ಜಗತ್ತಿಗೆ ಬೆಳಗಲಿ. ಇವರಿಂದ ಇನ್ನೂ ಅನೇಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವಂಥ ಚಿತ್ರಗಳು ಬರಲಿ ಅಂತ ಸ್ವಾಮೀಜಿಗಳು ಅಣ್ಣವ್ರನ್ನ ಹರಸ್ತಾರೆ. ಅಣ್ಣವರು ಕಾರ್ಯಕ್ರಮ ಮುಗಿದ ನಂತರ ಶ್ರೀಗಳ ಆಶೀರ್ವಾದ ಪಡೆದು ಶ್ರೀಗಳ ಜಾಗದಲ್ಲಿ ನಡೆಯುತ್ತಿರುವಂಥ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಅಣ್ಣವರು ಹಾಗೂ ಅಮ್ಮವರು 26
1981 ಇಸ್ವಿಯಲ್ಲಿ 10,001 ರೂಪಾಯಿಗಳನ್ನು ದಾನವಾಗಿ ನೀಡ್ತಾರೆ. ನೋಡಿ, ನಾವೆಲ್ಲರೂ ಶ್ರೀಗಳನ್ನ ದೇವರು ಅಂತ ಪೂಜಿಸ್ತೀವಿ. ಹಾಗೆ ಕನ್ನಡಿಗರು ಅಣ್ಣವ್ರನ್ನೂ ಸಹ ಆರಾಧ್ಯ ದೈವ ಅಂತ ಪೂಜಿಸ್ತಾರೆ. ಆ ಎರಡು ದೇವರುಗಳು ನಮಗೆಲ್ಲರಿಗೂ ಆದರ್ಶ ಆಗೋದು. ಇವರು ಶ್ರೀಗಳು ಹಲವಾರು ವಿದ್ಯಾರ್ಥಿಗಳಿಗೆ ವಸತಿ, ಊಟದ ವ್ಯವಸ್ಥೆ ಎಲ್ಲ ಮಾಡಿ ದೇವರಾಗ್ತಾರೆ. ಅಣ್ಣವರು ತಾನು ದುಡಿದಂಥ ದುಡ್ಡಿನಿಂದ ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿ ಒಂದಿಷ್ಟಿಷ್ಟಂತ ದುಡ್ಡನ್ನು ದಾನವಾಗಿ ನೀಡಿ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಒಂಥರ ದೇವರಾಗ್ತಾರೆ. ಆ ಇಬ್ಬರು ಮಹನೀಯರು ಹುಟ್ಟಿದಂಥ ನಾಡಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ. ನೋಡಿ, ಆ ಇಬ್ಬರು ಮಹನೀಯರು ಶ್ರೀಗಳು ಹಾಗೂ ಅಣ್ಣವರು ಇಬ್ಬರಿಗೂ ಸಹ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ. ನಾನಿದು ಯಾವುದೋ ಒಂದು ಪಕ್ಷಕ್ಕೆ ಹೇಳ್ತಾ ಇಲ್ಲ, ಇಂದಿನಿಂದ ಬಂದಂಥ ಸರ್ಕಾರಕ್ಕೂ ಈಗಿರೋ ಸರ್ಕಾರಕ್ಕೂ ಸಹ ಹೇಳ್ತಾ ಇದ್ದೀನಿ. ಆ ಇಬ್ಬರು ಮಹಾನ್ ಭಾವರಿಗೂ ಭಾರತ ರತ್ನ ನೀಡಬೇಕಂತ ನನ್ನ ಮನವಿ. ಶ್ರೀಗಳಿಗೆ ಭಾರತ ರತ್ನ ಯಾವತ್ತೋ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ. ಹೀಗೆ ಇನ್ನೂ ಹಲವಾರು ಅಣ್ಣವರ ವಿಷಯಗಳನ್ನ ಹಾಕ್ತಾ ಇರ್ತೀನಿ. ನಿಮಗೇನಾರ ನನ್ನ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.